ಬೆಳಕಿನ ಹಬ್ಬದಂದೇ ಇಬ್ಬರು ಮಕ್ಕಳ ಬಾಳಲ್ಲಿ ಕತ್ತಲು ಆವರಿಸಿದೆ. ಬೆಂಗಳೂರಲ್ಲಿ ಪಟಾಕಿ ಸಿಡಿಸುವ ವೇಳೆ ಗಾಯ ಆಗಿರುವಂತಹ ಘಟನೆ ನಡೆದಿದೆ. ಪಟಾಕಿ ಸಿಡಿಸುವಾಗ ನಿಂತಿದ್ದ ಇಬ್ಬರು ಮಕ್ಕಳಿಗೆ ಗಾಯ ಆಗಿದೆ. ಪಟಾಕಿ ಸಿಡಿಸುವಾಗ ನೋಡ್ತಿದ್ದ ವೇಳೆ ಕಣ್ಣಿಗೆ ಗಾಯ ಆಗಿರುವಂತಹ ಘಟನೆ ನಡೆದಿದೆ. ಇಬ್ಬರು ಬಾಲಕರು ಮಿಂಟೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪಟಾಕಿ ಸಿಡಿಸುವಾಗ ಒಬ್ಬ ಬಾಲಕನಿಗೆ ಪಟಾಕಿ ಸಿಡಿದಿದೆ. ಅದೊಂದು ಕಡೆ ಅದನ್ನ ನಿಂತು ನೋಡ್ತಾ ಇದ್ದ ಮತ್ತೊಬ್ಬ ಬಾಲಕನಿಗೆ ಗಾಯ ಆಗಿದೆ. ಆತ ನೋಡ್ತಾ ಇರ್ತಾನೆ ನಿಂತ್ಕೊಂಡು ಪಟಾಕಿ ಹೊಡಿಬೇಕಾದ್ರೆ. ಆ ವೇಳೆ ಕಣ್ಣಿಗೆ ಆ ಪಟಾಕಿ ಬಂದು ಹೊಡೆದಿದೆ. ಸದ್ಯ ಇಬ್ಬರಿಗೂ ಕೂಡ ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಒಬ್ಬ 12 ವರ್ಷದ ಬಾಲಕ, ಮತ್ತೊಬ್ಬ 14 ವರ್ಷದ ಬಾಲಕ, ಇಬ್ಬರಿಗೂ ಕೂಡ ಚಿಕಿತ್ಸೆ ಮುಂದುವರೆದಿದೆ. ಪ್ರತಿ ಬಾರಿ ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ, ಹುಷಾರಾಗಿರಬೇಕು ಅಂತ ಹೇಳಿದ್ರೂ ಕೂಡ ಈ ಥರದ ಘಟನೆಗಳು ನಡೀತಾ ಇರುತ್ತೆ. ನೋಡಿ, ಒಂದಿನದ ಖುಷಿಗೋಸ್ಕರ ಜೀವನ ಪೂರ್ತಿ ಕತ್ಲಲ್ಲಿರಬೇಕಾಗತ್ತೆ. ಹಾಗಾಗಿ ಪೋಷಕರು ಭಾಳ ಹುಷಾರಾಗಿರಬೇಕು. ಮಕ್ಕಳ ಕೈಯಲ್ಲಿ ಪಟಾಕಿ ಹೊಡಿಸ್ಬೇಕಾದ್ರೆ ಅಥವಾ ಪಟಾಕಿ ಸಿಡಿಸ್ಬೇಕಾದ್ರೆ ಒಂದಷ್ಟು ಸೇಫ್ಟಿ ಮೆಷರ್ಸ್ನ ತಗೊಳ್ಬೇಕು. ಮುಂದೆ ನಿಂತು ಅವರೇ ಗೈಡ್ ಮಾಡಬೇಕು. ಬಟ್ ಮಕ್ಕಳಿಗೆ ಕೆಲವ್ರಿಗೆ ಗೊತ್ತಾಗಲ್ಲ, ಏನೋ ಜೋಶಲ್ಲಿರ್ತಾರೆ. ಯಾಕಂತಂದರೆ ಪ್ರತಿ ಬಾರಿ ದೀಪಾವಳಿ ಬಂದಂಥ ಸಂದರ್ಭದಲ್ಲಿ ಈ ಥರದ ಘಟನೆಗಳು ನಡೀತಾ ಇರುತ್ತೆ. ಅದೇ ಥರದೊಂದು ಘಟನೆ ನಡೆದಿದೆ. ಬೆಳಕಿನ ಹಬ್ಬದಂದೇ ಇಬ್ಬರು ಮಕ್ಕಳ ಬಾಳಲ್ಲಿ ಕತ್ತಲು ಆವರಿಸಿದೆ. ಪಟಾಕಿ ಸಿಡಿಸುವ ವೇಳೆ ಗಾಯ ಆಗಿ ಮಿಂಟೋ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ.